ಬಿಡುವು ಮಾಡಿಕೊಂಡು ಹಾಗೆ ಮೊದಲನಾಗಿ ಈ ಸ್ಪೆಸಿಫಿಕೇಶನ್ ಆನ್ಲೈನ್ ಫಾರ್ಮಸಿ ಇನ್ನೂ ನಮ್ಮ ದೇಶದಲ್ಲಿ ಇದು ಅಧಿಕೃತ ಆಗಲಿಲ್ಲ. 2014ನಲ್ಲಿ ಮೊದಲನೇ ಬಾರಿಗೆ ಆನ್ಲೈನ್ ಫಾರ್ಮಸಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಮ್ಮ ತಂಡ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಟೆಸ್ಟ್ ಪರ್ಚೇಸ್ ಮಾಡಿ ನಾವು ಆ ಒಂದು ವಿವರನ್ನ ಕಲೆಕ್ಟ್ ಮಾಡಿದ್ವಿ. ಆದರೂ ಮೊದಲನೇ ಬಾರಿಗೆ ಅಂತ ಬೆಂಗಳೂರು ಆಗಿತ್ತು. ಆ ಒಂದು ಸಂಸ್ಥೆಯಿಂದ ಯಾವುದು ಹೋಗಲಿಕ್ಕೆ ಸಿಂಪಲ್ ಮೆಸೇಜ್ ಆ ಮೆಸೇಜ್ ನಾವು ಟೆಸ್ಟ್ ಪರ್ಚೇಸ್ ಮಾಡಿದಾಗ ಈಸಿ ಅವೈಲಬಿಲಿಟಿ ಆಯಿತು. ಅದನ್ನು ನಾವು ತೆಗೆದುಕೊಂಡು ಆಗ ಅವರು ಔಷಧ ಕಂಪನಿ ಕೊಟ್ಟಾಗ ಮೊದಲನೇ ಬಾರಿಗೆ ಇಡೀ ಭಾರತ ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಮ್ಮ ಮಾನವ ಸ್ಪರ್ಶಿಸಿ ಔಷಧಿಗಳು ಆ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಎಲ್ಲ ಲೈಸೆನ್ಸ್ ಮಾಡ್ತಾರೆ. ಈಗ ಡ್ರಗ್ಸ್ ಕಾಸ್ಮೆಟಿಕ್ ಆಕ್ಟ್ ರೂಲ್ಸ್ ವೈಲೇಷನ್ ಮಾಡಿ ಇವತ್ತು ಅಡಿಷನ್ ಮಾತ್ರ ಕಳಿಸ್ತಾ ಅವರು ಸಾರ್ವಜನಿಕರಿಗೆ ವಿತರಣೆ ಮಾಡ್ತಾ ಇತ್ತು. 2004ರಲ್ಲಿ 150 ಕೋಟಿ ಬಿಸ್ನೆಸ್ ಮಾಡುವಾಗ ಒಂದು ಏನು ದೊಡ್ಡ ಒಂದು ದಂಧೆ ನಾವು ಸ್ಟಾಪ್ ಮಾಡೋದು ಹೆಗ್ಗಳಿಗೆ ನಮ್ಮ ಒಂದು ಸಂಸ್ಥೆಗೆ ಸಲ್ಲುತ್ತದೆ. ನಾವು ಅಷ್ಟೇ ಸುಮ್ಮನಿಲ್ಲ. 2015ರಲ್ಲಿ ನಾವು ಈ ವಿಷಯ ತಗೊಂಡು ಡೆಲ್ಲಿಗೆ ಹೋಗ್ತೀವಿ. ಆಗ ಆಗಿನ ಒಂದು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಮಿನಿಸ್ಟರ್ ಈಗ ದಿವಂಗತರಾಗಿದ್ದ ಅನಿಲ್ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿ ಈ ಒಂದು ಆನ್ಲೈನ್ ತಿರುವು ಬಂದರೆ ನಮ್ಮ ಸಾಂಪ್ರದಾಯಿಕ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗ್ತದೆ. ಅಡಿಷನ್ ಫಾರ್ಮರ್ಸು ಈಸಿ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಅವರು ನಮ್ಮ ನೋಡಿ ಆರೋಗ್ಯ ಬಗ್ಗೆ ನೋಡಿ ಕೇಳಿ ಗಂಡವರು ಅಪಾಯಿಂಟ್ಮೆಂಟ್ ಕೊಡಿಸಿದ್ರು. ಗಂಡವರು ವ್ಯವಸ್ಥೆ ಹೊಂದಿದ್ರು. ಐಟಿ ಆ್ಯಕ್ಟಲ್ಲಿ ಕೆಲವೊಂದು ಸೆಕ್ಷನ್ಸಲ್ಲಿ ಅವರು ಫಾರ್ಮಸಿ ಅವರು ಬಿಸ್ನೆಸ್ ಮಾಡೋರಿಗೆ ಎಷ್ಟು ಭೇಟಿ ಮಾಡಿದ್ವಿ ರವಿಶಂಕರ್ ಪ್ರಸಾದ್ ಅವರು ನಮಗೆ ಸ್ಪಂದನೆ ಮಾಡಿದ್ರು. ಇದೆಲ್ಲ ಕಲ್ತ್ಕೊಂಡು ಭಾರತ ಸರ್ಕಾರದ ಡ್ರಗ್ ಕಂಟ್ರೋಲ್ ಆಫ್ ಜನರಲ್ ಆಫ್ ಇಂಡಿಯಾ ನಮ್ಮ ಏನು ಭಾರತ ಸರ್ಕಾರ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಳ್ಳುವುದಕ್ಕೆ ಉತ್ತಕ್ಕೆ ನಮ್ಮ ಸಂಸ್ಥೆ ನಮ್ಮ ತಂಡಕ್ಕೆ ಮೊದಲಾಗಿ ಸಂಸ್ಥೆಗಳಿಂದ ಬದಲಾದ ಕಾರ್ಯಕ್ರಮದಲ್ಲಿ ನಮ್ಮ ಹೋರಾಟಗಳನ್ನು ಮಾಡಿಕೊಂಡು ನ್ಯಾಷನಲ್ ಮಾಡಿದೆ ನಾವು ಮಾಡಿದ ಹೋರಾಟಗಳನ್ನು ಇಟ್ಕೊಂಡು ಮತ್ತೆ ಇದನ್ನು ತೊಂದರೆಯಾಗುವಂತ ಈ ವಿಷಯ ನಾವು ತೀವ್ರವಾಗಿ ತಗೊಂಡಿದ್ದಾರೆ. ಈ ಒಂದು ವಿಷಯ ತಗೊಂಡ್ರೆ ಭಾರತ ಸರ್ಕಾರ ಈ ಒಂದು ಕೈವಾಡ ಹಾಕಬೇಕು, ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು 2018ರಲ್ಲಿ ಡ್ರಾಪ್ ರೂಲ್ಸ್ ಮಾಡ್ತಾರೆ. ಆ ಡ್ರಾಪ್ ರೂಲ್ಸ್ಗೆ ಸ್ಟೇಕ್ ಹೋಲ್ಡರ್ಸ್ ಅಪ್ಲಿಕೇಶನ್ ಕಾಪಿ ಮಾಡ್ತಾರೆ. ಹಾಗಾಗಿ ದೇಶದಾದ್ಯಂತ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಅಷ್ಟೇ ಅಲ್ಲದೆ ಸಾರ್ವಜನಿಕರು ಕೂಡ ಇದು ಬೇಡ ಇದರಿಂದ ತೊಂದರೆ ಆಗುತ್ತೆ. ಏನು ಸಿಸ್ಟಮ್ ಇದೆ ಯಾವುದೇ ಒಂದು ಔಷಧಿ ಬೇಕಾದಾಗ ರಿಜಿಸ್ಟರ್ ಪ್ರಾಕ್ಟೀಸ್ ಹೋಗ್ಬೇಕು. ಅದು ನಾವು ಚೀನಿ ಪ್ರಿಸ್ಕ್ರಿಪ್ಷನ್ ತಗೊಂಡು ಏನು ಒಂದು ಫಾರ್ಮಸಿಸ್ಟ್ ಮೇಲೆ ಔಷಧಿ ತಗೊಂಡಾಗ ನಮ್ಗೊಂದು ನಂಬಿಕೆ ಇರುತ್ತೆ. ಏನಾದರೂ ತೊಂದರೆ ಇದ್ದಾಗ ನಾವು ಔಷಧ ಫಿಸಿಕಲ್ ಸಿಗ್ತಾನೆ. ಆನ್ಲೈನ್ ತಗೊಂಡಾಗ ಅವ್ರು ಇವತ್ತು ಮಾಡ್ತಾರೆ. ನಾಳೆ ಅವರು ಇತ್ತೀಚೆಗೆ ಫುಡ್ ಸೇಫ್ಟಿ ಅಡ್ಮಿನಿಸ್ಟ್ರೇಷನ್ ಅಂತ ಬದಲಾದ ಕಾಲಘಟ್ಟದಲ್ಲಿ ನಮ್ಮ ಒಂದು ಇಲಾಖೆಗೆ ಆಯುಕ್ತರಾಗಿ ಕೆ ಶ್ರೀನಿವಾಸ ಅವರು ಬರ್ತಾರೆ. ತುಂಬಾ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಜವಾಬ್ದಾರಿಗಳ ಸಂಸ್ಥೆಯಾಗಿ ಸತತವಾಗಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ವಿ. ಅವರು ನಮಗೆ ತೃಪ್ತಿಕರವಾದ ಒಂದು ಆದೇಶಗಳನ್ನ ನೀಡ್ತಾರೆ. ಆ ಒಂದು ಕೃತಿಗಳು ನನ್ನ ಪ್ರಸ್ತುತಿಯಲ್ಲಿ ಅಟ್ಯಾಚ್ ಮಾಡಿದೆ. ಅದರಲ್ಲಿ ಈ ಹಿಂದೆ ಔಷಧ ನಿಯಂತ್ರಣದಿಂದ ನಮ್ಮ ಗ್ರಾಮ ಪರಿಸರ ಏನೋ ಈ ಡಿಸ್ಕೌಂಟ್ ಬಗ್ಗೆ ನಾವು ಒಂದು ಮನವಿ ಕೊಟ್ಟಿದ್ವಿ. ಅವರು ತುಂಬಾ ತೊಂದರೆ ಆಗ್ತದೆ. ಯಾಕೆಂದ್ರೆ ನಾವು ಕೇಳ್ಬೋದು ಡಿಸ್ಕೌಂಟ್ ಕೊಟ್ಟರೆ ನಮ್ಮ ಜನಕ್ಕೆ ಅನುಕೂಲ ಆಗಲ್ಲ. ನಾವು ಡಿಸ್ಕೌಂಟ್ ಕೊಡೋದ ಮೇಲೆ ಅದ್ರ ಬಗ್ಗೆ ನಮಗೆ ಆಕ್ಷೇಪ ಇಲ್ಲ. ಏನು ನಮಗೆ FPPA ಇದೆ, ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಗಾಡಿ ಇದೆ, ನಮಗೆ ಕೊಟ್ಟಿರುವಂತ ಮಾರ್ಜಿನ್ ಶೆಡ್ಯೂಲ್ಗೆ 16%, ನಾನ್ ಶೆಡ್ಯೂಲ್ಗೆ 20%, ಅವರ ಜನರಿಗೆ ಆಲ್ಮೋಸ್ಟ್ 40% ಆಗಿದೆ. ಆದರೆ ಈಗ ಬದಲಾದ ಕಾಲಘಟ್ಟದಲ್ಲಿ ಅನಧಿಕೃತ ಏನು ಆನ್ಲೈನ್ ಪೋರ್ಟಲ್ಸ್ಗಳು ಡೆಲಿವರಿ ಕಾಮರ್ಸ್ಗಳು ಇವತ್ತು 20% ಹೆಚ್ಚಾಗಿ ಆಫರ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮೀಡಿಯಾ ಮಹಾನಗರ ಹೋಗ್ತಾ ಇದ್ದಿಲ್ಲ. ಡೇ ಬೈ ಡೇ ಯಾವ ರೀತಿ ಕಾಂಪಿಟೇಟರ್ಸ್ ಬರ್ತಾ ಇದೆ, ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳು ಯಾವ ರೀತಿ ಕಾಂಪಿಟೇಟರ್ಸ್ ಬರ್ತಾ ಇದೆ ಅಂತ ಎಲ್ಲಿಂದ ಬರ್ತಾ ಇದ್ದಾರೆ. ನಮ್ಗೆ ಈಗ ಅರ್ಥ ಆಗ್ತದೆ ಅವರು ಈ ಅಸಹಜ ರೀತಿಯ ರಿಯಾಯಿತಿಗಳನ್ನ ಏನು ಸಾರ್ವಜನಿಕರಿಗೆ ಮಿಸ್ಟೇಕ್ ಮಾಡಿ ಕೊಡ್ತಾ ಇದ್ದಾರೆ. ಈ ಒಂದು ಕಾಂಪಿಟೇಟರ್ಸ್ ಸೇರ್ಕೊಂಡಿದೆ. ಅದಲ್ಲದೆ ನಾವು ಸ್ವಾತಂತ್ರ್ಯ ನಂತರ
ಔಷಧ ವ್ಯಾಪಾರಿದ್ದೀವಿ. ಬದಲಾದ ಕಾಲಘಟ್ಟದಲ್ಲಿ ಇಲ್ಲೇ ಗೌರ್ಮೆಂಟ್ ಭಾರತ ಸರ್ಕಾರ ಇನ್ನೊಬ್ಬರಿಗೆ ಒಂದು ಅಧಿಕೃತ ಮುದ್ರೆ ಹೋಗ್ತಿಲ್ಲ. ಆದರೂ ಸಹ ಇವರು ಅನಧಿಕೃತವಾಗಿ ನಮ್ಮ ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳನ್ನ ಮುಗಿಸುವ ನಿಟ್ಟಿನಲ್ಲಿ ನಮ್ಗಿರುವಂತಹ ಫಿಕ್ಸೆಡ್ ಮಾರ್ಜಿನ್ಗೆ ಹೆಚ್ಚಾಗಿ ಗ್ರಾಹಕರನ್ನ ಆಕರ್ಷಿಸಿ ಇವತ್ತು ನಮ್ಮ ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳು ನಶಿಸಿ ಹೋಗ್ತಾ ಇದೆ. ದಿನೇ ದಿನೇ ತಾವು ನೋಡ್ತಾ ಇದ್ದೀವಿ ಮತ್ತೆ ಎಷ್ಟೊಂದು ಅಂಗಡಿಗಳು ಬರಬೇಕಾಗಿಲ್ಲ. ಮೊದಲು ಸ್ವಾತಂತ್ರ್ಯ ಯಾರು ಇರಲಿಲ್ಲ. ಈಗ ಒಂದು ಬದಲಾದ ಕಾಲಘಟ್ಟದಲ್ಲಿ ಈ ಒಂದು ಏನು ರೆಕಾರ್ಡ್ ಅನುಗುಣವಾಗಿ ಇವರು ನಮ್ಮನ್ನ ಒಂದು ಮುಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಜವಾಬ್ದಾರಿ ಸಂಸ್ಥೆಯಾಗಿ ನಮ್ಮ ಒಂದು ಕರ್ತವ್ಯವಾಗಿದೆ. ನಮ್ಮ ಒಂದು ಸಾಂಪ್ರದಾಯಿಕ ವ್ಯಾಪಾರಿಗಳ ಉಳಿಸ್ಕೋಬೇಕಾದ ಒಂದು ಗುರುತವಾದ ಜವಾಬ್ದಾರಿ ಇದೆ. ಹಾಗೆಯೇ ಸಾರ್ವಜನಿಕರಿಗೆ ಗುಣಮಟ್ಟದ ಔಷಧಿಗಳನ್ನು ಸರಬರಾಜು ಮಾಡಬೇಕಾದ ಒಂದು ಏಕೈಕ ಉದ್ದೇಶದಿಂದ ಆನ್ಲೈನ್ ಫಾರ್ಮಸಿಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ಡ್ರಗ್ಸ್ ವಿತರಣೆ ಮಾಡ್ತಾ ಇದ್ದಾರೆ, ಯಾವುದೋ ಅಟೆಂಡ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲಿ ಔಷಧಿ ಬರಬೇಕಾದ್ರೆ ಏನೊಂದು ರಿಜಿಸ್ಟರ್ ಮೆಡಿಕಲ್ ಪ್ರಾಕ್ಟೀಸ್